ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೋತೇನೆ. ಸೊ ನನ್ನ ಪ್ರೀವಿಯಸ್ ಬ್ಲಾಗ್ ನೀವು ನೋಡಿದ್ರಿ ಅಂದ್ರೆ ನಾವು ಮನಿ ಹುಡ್ಕಾತಿದ್ವಿ ಆ್ಯಂಡ್ ಫೈನಲಿ ಒಂದು ಮನಿ ಫೈನಲೈಸ್ ಆತ ನಮ್ಗೆ. ಸೊ ಅಪಾರ್ಟ್ಮೆಂಟ್ ಆ್ಯಂಡ್ ವಿ ಆರ್ ಶಿಫ್ಟಿಂಗ್ ಟುಮಾರೋ. ಅದಕ್ಕೆ ಹಿಂದೆಲ್ಲ ನೀವು ಮೆಸ್ ನೋಡ್ತಿರ್ಬೋದು. ಎಲ್ಲ ಬಾಕ್ಸಸ್ದಾಗ ಎಲ್ಲ ಐಟಮ್ಸ್ ಪ್ಯಾಕ್ ಮಾಡಾತೀವಿ. ನಾಳೆ ಐತಿ ಶಿಫ್ಟಿಂಗ. ನಾಳೆ 8 o'clock ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಬರ್ತಾರೆ. ಪ್ಯಾಕರ್ಸಿಗೆ ಹೇಳಿಲ್ಲ, ಮೂವರ್ಸಿಗೆ ಹೇಳೇವಿ. ಎಲ್ಲ ಪ್ಯಾಕ್ ಮಾಡಿ ಇಡ್ತೀವಿ. ಅದನ್ನು ಅಲ್ಲಿ ತೊಗೊಂಡು ಹೋಗಿ ಇಡ್ತಾರೆ ಅವ್ರು. ಆ್ಯಂಡ್ ಇನ್ನೂ ಭಾಳ ಐತಿ ಪ್ಯಾಕಿಂಗ. ಭಾಳ ಅಂದ್ರೆ ಭಾಳ ಐತಿ ಇನ್ನೂ. ಸೊ ಬೆಡ್ರೂಮ್ ಮುಗಿಸೇವಿ, ಬಾತ್ರೂಮ್ ಮುಗಿಸೇವಿ. ಮೇನ್ ಅಂದ್ರೆ ಕಿಚನ್ ಐತಿ. ಹಾಲ್ ಹಿಂಗೆ ಸೋಫಾ ಎಲ್ಲ ಅವರ ತೊಗೊಂಡು ಹೋಗ್ಬಿಡ್ತಾರೆ. ಅಸೆಂಬಲ್ ಎಲ್ಲ ಅವ್ರಿಗೆ ಹೇಳೇವಿ. ಬೆಡ್ ಆಗಲಿ ಸೋಫಾ ಆಗಲಿ. ಆ್ಯಂಡ್ ಮೇನ್ ಅಂದ್ರೆ ಕಿಚನ್ ಐತಿ. ಕಿಚನ್ ಆಲ್ಮೋಸ್ಟ್ 50% ಆಗೈತಿ. ಇನ್ನು 50% ಮಾಡ್ಬೇಕು. ಫುಲ್ ಸುಸ್ತಾಗೈತಿ ನಮ್ಮಿಬ್ಬರಿಗೂ. ಮುಂಜಾನೆ ಹತ್ರ ಪ್ಯಾಕಿಂಗ್ ಮಾಡೇವಿ. ಆ್ಯಂಡ್ ದೇವ್ರ ಮನೆ ಒಂದು ಪ್ಯಾಕಿಂಗ್ ಮಾಡ್ಬೇಕು ಲಾಸ್ಟಿಗೆ. ಎಷ್ಟು ಸಾಮಾನು ಆಗ್ಬಿಟ್ಟಾವಂದ್ರೆ ಲಿಟ್ರಲಿ 4 years ಆಯ್ತು ನಾವು USA ಬಂದು. ನಾನು ಅಂದ್ಕೊಂಡಿದ್ದೆ ಎಲ್ಲ ಇಷ್ಟ ಆಗ್ತಾವ ಐಟಮ್ಸ್ ಅಂತ. ಫಸ್ಟ್ ಬಂದಾಗ ಸ್ವಲ್ಪ ಇದ್ವು. ಅದು ಹಿಂಗೆ ಆದ್ವು ನಮಗಂತೂ ಐಡಿಯಾನ ಇಲ್ಲ, ಕ್ಲೂ ಇಲ್ಲ ಇಷ್ಟು ಐಟಮ್ಸ್ ಹೆಂಗೆ ಆದ್ವು ಅಂತ. ಸೊ ಚಲೋ ನಿಮಗೂ ತೋರಿಸ್ತೇನೆ ನಮ್ದೆಲ್ಲ ಪ್ಯಾಕಿಂಗ್ ಹೆಂಗೆ ನಡ್ದೈತಿ ಅಂತ. ಆ್ಯಂಡ್ ದೆನ್ ಹೊಸ ಮನೆ ಹೋಮ್ ಟೂರ್ ಆದಷ್ಟು ಜಲ್ದಿ ಮಾಡ್ತೀನಿ ಸೆಟಪ್ ಆದಮೇಲೆ. ಸ್ಟೇ ಟ್ಯೂನ್ಡ್. ಸೊ ಎಲ್ಲ ವಾಲ್ ಮ್ಯಾಲಿಂದೆಲ್ಲ ಫೋಟೋ ಫ್ರೇಮ್ ಎಲ್ಲ ತೆಗ್ದೇವಿ. ಇಲ್ಲಿ ಕ್ಲಾಕ್ ಇಟ್ಟಿದ್ವಿ, ಅಲ್ಲೇ ಫೋಟೋ ಫ್ರೇಮ್ ಇತ್ತು, ಇಲ್ಲಿ ಒಂದು ಫೋಟೋ ಫ್ರೇಮ್ ಇತ್ತು. ಎಲ್ಲ ಖಾಲಿ ಅನ್ಸಾತೈತಿ ಈಗ. ಆ್ಯಂಡ್ ಅದು ಕ್ಯಾಬಿನೆಟ್ ನೋಡ್ಬೋದು, ಅದು ಖಾಲಿ ಮಾಡೇವಿ. ಸೊ ಹಿಂಗೈತಿ ಈಗ ಪರಿಸ್ಥಿತಿ ಸದ್ಯಕ್ಕೆ. ನಾವಿಬ್ಬರಿಗೂ ಪ್ಯಾಕಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಊಟ ಮಾಡಕ್ಕೆ ಬಂದ್ವಿ ಹೊರಗೆ. ನಾವು ಅಂದರೆ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದೇವಿ. ಪಾವ್ ಬಜ್ಜಿ ತೊಗೊಂಡೇವಿ. ಸೊ ಪ್ಯಾಕಿಂಗ್ ಮಾಡಕ್ಕೆ ಮೇನ್ ಐಟಮ್ಮ ಮುಗ್ದಿತ್ತು ನಮ್ಮ ಕಡೆ. ಏನು ಪ್ರಶಾಂತ್ ಅದ? ಟಿಕ್ಸೋ ಅಂತೇವೆ ನಾವು. ಟಿಕ್ಸೋ ಟೇಪ್ ಅಂತೇವಿ. ಸೊ ಅದನ್ನು ತೊಗೊಳಕ್ಕೆ ಬಂದಿದ್ವಿ. ಇಲ್ಲ ನಾವು ನೋಡ್ರಿ. ಸೊ ಇದಿಲ್ಲ ಅಂದ್ರೆ ಪ್ಯಾಕ್ ಮಾಡೋಕೆ ಆಗಂಗಿಲ್ಲ ಬಾಕ್ಸಸ್. ಸೊ ಇವನ್ನ ತೊಗೊಂಡು ಹೋಗ್ಬೇಕು ಈಗ ವಾಪಸ್ ಮನೀಗ. ಮತ್ತು ಎಷ್ಟಾಗೈತಿ ಈಗ ಟೈಮ್? 6:30. ಇನ್ನೊಂದು 3 hours ಪ್ಯಾಕ್ ಮಾಡಿದ್ರೆ ಮುಗಿತೈತಿ. ಅವ್ರು ನಾಳೆ ಮುಂಜಾನೆ 8 o'clock to 9 o'clock ಬರ್ತಾರೆ. ಮೇ ಬಿ ಒಂದು 4 hours ಆಗ್ಬೋದು ಎಲ್ಲ ಶಿಫ್ಟ್ ಆಗಾಕ. ನೋಡಬೇಕು. ಟಿಕ್ಸೋ ತೊಗೊಂಡ್ವಿ ನಾವು. ಟಿಕ್ಸೋ ಟಿಪ್. ಕಿಚನಿಂದ ಹಾಲಕ್ಕೆ ತೋರಿಸ್ತೇನೆ ಬರ್ರಿ ನಿಮಗೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಉಳ್ದಾವ. ಆಲ್ಮೋಸ್ಟ್ ಆಗೈತಿ. ಆ್ಯಂಡ್ ಇದು ದೇವ್ರ ಮನೆ ಎಲ್ಲ ಖಾಲಿ ಮಾಡಿದ್ವಿ ನಾವು. ಎಷ್ಟು ಬಣ ಅಂತ ಅನ್ಸಾತೈತಿ. ಒಂದು ದೀಪ ಹಚ್ಚಿ ಇಟ್ಟೇವಿ ನಾಳೆ ತನಕ. ಆ್ಯಂಡ್ ಇವೆಲ್ಲ ಖಾಲಿ ಮಾಡಿದ್ವಿ. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಈಸಿ ಐತಿ ಭಾಳ ಕ್ಲೀನ್ ಮಾಡಕ್ಕೆ. ಏನು ಮಾಡ್ತೀನಿ ಅಂದ್ರೆ ಸಣ್ಣ ವ್ಯಾಕ್ಯೂಮ್ ಐತಿ ನಮ್ಮ ಕಡೆ, ಅದರಿಂದ ಕ್ಲೀನ್ ಮಾಡ್ತೀನಿ. ತೋರಿಸ್ತೀನಿ. ವ್ಯಾಕ್ಯೂಮ್ ಎಲ್ಲ ಐತಿ ಎಲ್ಲ ಹೇಳ. ಚಾರ್ಜ್ ಹೋಗೈತಿ. ಚಾರ್ಜ್ ಇಟ್ಟು ಮಾಡೋಣ ಹಂಗಂದ್ರ. ಸೊ ಇದು ಖಾಲಿ ಆತು. ಎಲ್ಲ ಖಾಲಿ ಆಗ್ಯಾವ ಆಲ್ಮೋಸ್ಟ್. ಆ್ಯಂಡ್ ಫ್ರಿಜ್ ಒಂದು ಕ್ಲೀನ್ ಮಾಡ್ಬೇಕಾ. ಫ್ರಿಜ್ ಮ್ಯಾಲಿಂದ ಮ್ಯಾಗ್ನೆಟ್ಸ್ ಎಲ್ಲ ತೆಗ್ದೇವಿ ನೋಡ್ಬೋದು. ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡ್ಬೇಕಾ. ಆ್ಯಂಡ್ ಇದು ಎಲ್ಲ ಕ್ಲೀನ್ ಆಗೈತಿ. ಇದೆಲ್ಲ ವ್ಯಾಕ್ಯೂಮ್ ಮೇಲೆನೆ ಮಾಡೀವಿ, ಸಣ್ಣ ವ್ಯಾಕ್ಯೂಮ್ ಯಂತ್ರ. ಆ್ಯಂಡ್ ಇದು ಒಂದು ಪೂರಾ ಸೆಕ್ಷನ್ ಉಳ್ದೈತಿ ಇನ್ನೂ ಮಾಡ್ಬೇಕ. ಮನಿ ಹಾಲತ್ತು ನೋಡ್ಬೋದು ನೀವು. ಆ್ಯಂಡ್ ಇವೆಲ್ಲ ಕಾಳು ಕಡಿ, ಉಪ್ಪಿಟ್ಟು, ರವಾ, ಅವಲಕ್ಕಿ ಎಲ್ಲ ಅದಾವ. ಒಂದು ಬಾಕ್ಸ್ದಾಗ ಹಾಕ್ಬೇಕು ಅವನ್ನ. ಮನಿ ಶಿಫ್ಟ್ ಮಾಡೋದಷ್ಟು ಈಸಿ ಟಾಸ್ಕ್ ಅಲ್ಲೇ ಅಲ್ಲ. ಎಷ್ಟೊಂದು ಕೆಲಸ ಇರ್ತಾವ. ಅದಕ್ಕೆ ನಾವು 3 ವರ್ಷ ಮಾಡಿದ್ದೇ ಇಲ್ಲ. ಇದ ಮನೆ ಆಗಿದ್ವಿ. ಬಿಕಾಸ್
ಪೇರೆಂಟ್ಸ್ ಎಂದು ವೀಸಾ ಆಗಿದ್ದಿಲ್ಲ, ಯಾರು ಬರ್ವಲ್ರಿದ್ರು ಇಂಡಿಯಾ ಅಂತ. ಬಟ್ ಈಗ ಪೇರೆಂಟ್ಸ್ ಕಡೆ ವೀಸಾ ಐತಿ, ನಮ್ಮ ಅತ್ತಿ ಮಾವ ಕಡೆನೂ ಐತಿ, ನಮ್ಮ ಪಪ್ಪ ಅಮ್ಮ ಕಡೆನೂ ಐತಿ. ಸೊ ನೆಕ್ಸ್ಟ್ ಇಯರ್ ಕರ್ಸ್ಕೋಬೇಕಂತ ಅದೇವಿ. ಅದಕ್ಕೆ ಶಿಫ್ಟ್ ಆಗಲೇಬೇಕಾಗಿತ್ತು. 2 bedroom 2 bathroom. ಈಗ ಹಿಯರ್ ವಿ ಆರ್, ಹೊಸ ಮನೆಗೆ ಹೊಂಟೇವಿ. ಆ್ಯಂಡ್ ಲಾಸ್ಟ್ ಡೇ ಈ ಮನೆಯಾಗಿರೋದು ನಾವು 3.5 ಆಲ್ಮೋಸ್ಟ್ 3.5 years ಆತಿಲ್ ಬಂದು ನಾವು. ಸೊ ಏನೋ ಒಂದು ಎಮೋಷನ್ ಅಟ್ಯಾಚ್ಡ್ ಐತಿ. ಫಸ್ಟ್ ಮನಿ USA ಬಿಟ್ಟು ಹೋಗಕ್ಕೆ ಬೇಜಾರಾಗ್ತೈತಿ. ಬಟ್ ಅದು ಚಲೋ ಐತಿ, ಕಮ್ಯುನಿಟಿ ಆ್ಯಂಡ್ ದೊಡ್ಡದೈತಿ ಮನಿ, ಸ್ಪೇಷಿಯಸ್ ಆಗಿರ್ತೈತಿ ನಮಗೆ. ಹೋಪ್ಫುಲಿ ಇಟ್ ವಿಲ್ ಬಿ ಗುಡ್. ಸೊ ಫೈನಲ್ ಸ್ಟೇಜ್ ಆಫ್ ಪ್ಯಾಕಿಂಗ್ ನಡೆದೈತಿ ಈಗ. ಆ್ಯಂಡ್ ಈಗೆಲ್ಲ ಪ್ಯಾಕ್ ಮಾಡತ್ತೇವಿ. ಏನೇನು ಬಾಕ್ಸಸ್ ಇದ್ವಲ್ಲ ಫೈನಲ್ ಆಗಿ ಪ್ಯಾಕ್ ಮಾಡಿ ಬರೇ ಆತೇವಿ. ದಿಸ್ ಸೈಡ್ ಅಪ್ ಅಂತ. ಸೊ ಹಿಂಗೆ ಹೋಗಿ ಅವ್ರು ಇಡ್ಬೇಕು, ಬಿಕಾಸ್ ಉಲ್ಟಾ ಪುಲ್ಟಾ ಆತಂದ್ರೆ ಎಲ್ಲ ಐಟಮ್ಸ್ ಕೆಡ್ತಾವ್ ನಮ್ದು. ಆ್ಯಂಡ್ ಕಿಚನ್ ಐಟಮ್ ಇದು, ಕಿಚನ್ ಅಂತ ಬರ್ದೇವಿ. ಬಾತ್ರೂಮಿಗೆ ಬಾತ್ರೂಮ್ ಅಂತ ಬರ್ದೇವಿ. ಸೊ ಆಲ್ರೆಡಿ ಸ್ವಲ್ಪ ಪ್ಯಾಕ್ ಮಾಡಿ ಇಲ್ಲಿ ಇಟ್ಟೇವಿ. ಆ್ಯಂಡ್ ದ್ಯಾಟ್ ಈಸ್ ಬಾತ್ರೂಮ್, ಇದು ಕಿಚನ್. ಸೊ ದಿಸ್ ಸೈಡ್ ಅಪ್ ಅಂದ್ರೆ ಅವ್ರಿಗೂ ಈಸಿ ಆಗ್ತೈತಿ ಇಡಾಕ, ಆ್ಯಂಡ್ ನಮಗೂ ಈಸಿ ಆಗ್ತೈತಿ ಓಪನ್ ಮಾಡಾಕಂತ. ಆ್ಯಂಡ್ ಯಾ ಫೈನಲ್ ಮುಗ್ಯಾಕೆ ಬಂದೈತೆ ಆಲ್ಮೋಸ್ಟ್. ಸೊ ಫೈನಲ್ ಡೇಸ್ ಹಿಯರ್ ಮೂವ್ ಆಗತ್ತೇವಿ ಇವತ್ತು. ಸೊ ಅವ್ರು ಬಂದಾರ, ಮೂವರ್ಸ್ ಬಂದಾರ, ಎಲ್ಲ ತೊಗೊಂಡು ಹೊಂಟಾರ. ಯಪ್ಪ ಏನು ಶಕ್ತಿ ಐತೆ ಅವ್ರ ಕಡೆ. ಕ್ಲಾಸೆಟ್ಸ್ ಆಗಲಿ, ಆಮೇಲೆ ಸೋಫಾ, ಬೆಡ್ ಎಷ್ಟು ಆರಾಮ್ಸೆ ತೊಗೊಂಡು ಹೊಂಟಾರ. ಆ್ಯಂಡ್ ತೋರಿಸ್ತೇನೆ ಒಂದು ಗ್ಲಿಮ್ಸ್ ನಿಮಗೂ. ಆ್ಯಂಡ್ ಒಂದು 4 hours ಮಾಡ್ಬೋದು ಅವರು ಎಲ್ಲ ಮೂವ್ ಮಾಡೋದಾಗಲಿ. 4 hours ಕಂಪ್ಲೀಟ್ ಮಾಡ್ತೇವೆ ಅಂದಾರ. ಸೊ ಪರ್ ಅವರ್ ಚಾರ್ಜಸ್ ತೊಗೋತಾರ ಅವ್ರು. ಸೊ ನೀಟಾಗಿ ಮಾಡತ್ತಾರ. ಇಬ್ಬರು ಬಂದಾರ. ಆ್ಯಂಡ್ ನಮ್ದು 3rd floor ಐತಿ. ಸೊ ಭಾಳ ಕಷ್ಟ ಆಗ್ತದೆ ಅವ್ರಿಗೂ ಹತ್ತಿ ಇಳಿಯೋದು. ಎಷ್ಟು ಸಲ ಹತ್ತಿ ಇಳಿಯತ್ತಾರಂದ್ರೆ ಬಂದು ಆಲ್ರೆಡಿ 1 hour ಆತ. 1 hour ಎಲ್ಲ ಸೋಫಾ, 3 ಸೋಫಾ ಅದಾವೆ ನಮ್ದು. 3 ಸೋಫಾ ಇಟ್ರೆ, ಕ್ಲಾಸೆಟ್ ಇಟ್ರೆ ಈಗ. ಆ್ಯಂಡ್ ನೆಕ್ಸ್ಟ್ ಇಸ್ ಬೆಡ್. ಬರ್ರಿ ಮನೆ ಹಾಲತ್ತ ತೋರಿಸ್ತೀನಿ ನಿಮಗೂ. ಹೇ ಹೆಂಗೆ ತೊಗೊಂಡು ಹೊಂಟಾರ ಅವ್ರು? ಎಷ್ಟು ಶಕ್ತಿ ಐತ್ಲ ಅವ್ರ ಕಡೆ. ಫುಲ್ 3 ಸೋಫಾ ಆರಾಮ್ ತೊಗೊಂಡು ಹೊಂಟಾರ. ಇವು ಬಾಕ್ಸಸ್ ಅಂತೂ ಒಂದ ಬಟ್ಟದಾಗ ಎಬಸ್ತಾರ ಅನಿಸ್ತತಿ. ಸೊ ಎಲ್ಲ ಸೋಫಾ ಹೋದ್ವ. ನಮ್ಮ ಹಾಲ್ ಬಣ ಅನ್ಸಾತೈತಿ. ಆ್ಯಂಡ್ ಅದು ಒಂದು ಲೈಟ್ ಇಟ್ಟೇವಿ, ಬಿಕಾಸ್ ಇವತ್ತು ಅಷ್ಟು ಬೆಳಕಿಲ್ಲ ಸಿಯಾಟಲ್ದಾಗ. ಆ್ಯಂಡ್ ನೆಕ್ಸ್ಟ್ ಬೆಡ್ ತೊಗೊಂಡು ಹೋಗ್ತಾರಲ್ಲ. ಹಾಂ, ಇನ್ನೊಂದು ಡ್ರಾವರ್ ಐತಿ. ನಾ ಕ್ಲಾಸೆಟ್ ಅನ್ನತ್ತಿದೆ. ಸೊ ಡ್ರಾವರ್ ತೊಗೊಂಡು ಹೋಗ್ತಾರ. 2 ಒಂದು. ಎಷ್ಟು ಮೆಸ್ ಐತಿ, ಅವನ್ನೆಲ್ಲ ಒಗಿಬೇಕು. ಆ್ಯಂಡ್ ಇಲ್ಲೆಲ್ಲ ಬಾಕ್ಸಸ್ ತೊಗೊಂಡು ಹೋದ್ರೆ ಎಲ್ಲ ಕ್ಲೀನ್ ಆಗ್ತೈತಿ. No, levántalo. Eso. ಸೊ ಟೈಮ್ ಬಂದು 12 ಗಂಟೆ ಆಗೈತಿ. 9:30 ಬಂದಿದ್ರು ಆಲ್ಮೋಸ್ಟ್. ಎಲ್ಲ ಆತ. ಬೆಡ್ರೂಮ್ ತೋರಿಸ್ತೀನಿ. ಬೆಡ್ ಎಲ್ಲ ಕಾಟ್ ತೊಗೊಂಡು ಹೋದ್ರು. ಬೆಡ್ ತೊಗೊಂಡು ಹೋಗ್ತಾರೆ ಈಗ ನೆಕ್ಸ್ಟ್. ಸೊ ಬೆಡ್ರೂಮ್ ಎಲ್ಲ ಖಾಲಿ ಆತ. ಇದೆಲ್ಲ ಅವ್ರದ್ದು ಐಟಮ್ಸ್ ಇದು. ಹಾಲ್ದಾಗ ಇನ್ನೂ ಸ್ವಲ್ಪ ಐಟಮ್ಸ್ ಅದಾವ ಅಷ್ಟ. ಇದು ಟೇಬಲ್ ಐತಿ, ಇವು ಟೇಬಲ್ಸ್ ಅದಾವ. TV ಐತಿ. ಇದು ಒಂದು ಸೈಡ್ ಟೇಬಲ್ ಐತೆ ಅಷ್ಟ. ಇವಿಷ್ಟು ತೊಗೊಂಡು ಹೋದ್ರೆ ಮುಗಿತೈತಿ.
ಸೊ ಪೂರಾ ತೊಗೊಂಡು ಹೋಗ್ಯಾರ ಈಗೆಲ್ಲ ಸ್ವಲ್ಪ ಇದು ಕ್ಲೀನ್ ಮಾಡ್ಬೇಕು. ಆಮೇಲೆ ಕಸಾನೆಲ್ಲ ಹೊಡೆದೆ ಆಗಳೇ. ರೂಮಿನ ವ್ಯಾಕ್ಯೂಮ್ ಆಗೈತಿ, ಹಾಲಿನ ವ್ಯಾಕ್ಯೂಮ್ ಮಾಡ್ಬೇಕಷ್ಟ. ಇದೆಲ್ಲ ನಾವು ನಮ್ಮ ಕಾರ್ದಾಗ ತೊಗೊಂಡು ಹೊಂಟೇವಿ, ಸಣ್ಣ ಪುಟ್ಟ ಐಟಮ್ಸ್. ಇದು ನನ್ನ ಬ್ಯಾಗ್ ಆ್ಯಂಡ್ ಫ್ರಿಜ್ ಖಾಲಿ. ಇದು ಉಳ್ದೈತಿ, ಇದು ತೊಗೊಂಡು ಹೋಗ್ಬೇಕು ನೋಡ್ರಿ. ಆ್ಯಂಡ್ ಇದೆಲ್ಲ ಖಾಲಿ ಆಗೈತಿ. ವ್ಯಾಕ್ಯೂಮ್ ಐತಿ, ವ್ಯಾಕ್ಯೂಮ್ ಮಾಡ್ಬೇಕು ಲಾಸ್ಟ್ ಹೋಗೋ ಮುಂದೆ. ಖಾಲಿ ಮನಿ, ಎಷ್ಟು ಮೆಮೊರೀಸ್ ಅದಾವೆಲ್ಲ. ಬೇಜಾರಾಗ್ತೈತಿ ಬಿಟ್ಟು ಹೋಗಾಕ, ಬಟ್ ಇಟ್ಸ್ ಅ ನ್ಯೂ ಬಿಗಿನಿಂಗ್. ಸೊ ಈಗ 2 o'clock ಆಗೈತಿ ಆ್ಯಂಡ್ ಇಸೋಕುವ ಮನೆಗೆ ಬಂದೇವಿ, ಹೊಸ ಅಪಾರ್ಟ್ಮೆಂಟಿಗೆ. ನನ್ನ ಫ್ರೆಂಡ್ ಊಟ ತಂದು ಕೊಟ್ಲ. ಪಾಪ ಇಷ್ಟೊಂದು ಮಾಡಾಳ. ಜೀರಾ ರೈಸ್, ಇದು ಪೊಟ್ಯಾಟೊ ಫ್ರೈ, ಚಪಾತಿ, ದಾಲ್, ಇದು ರಾಜ್ಮಾ. ರಾತ್ರಿಗೂ ಬರ್ತೈತಿ, ನಾಳೆಗೂ ಬರ್ತೈತಿ ಅಂತ ಇಷ್ಟು ಪ್ಯಾಕ್ ಮಾಡಿ ಕೊಟ್ಟಾಳ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅಡುಗೆ ಮಾಡಿಕೊಟ್ರೆ ಎಷ್ಟು ಹೆಲ್ಪ್ ಆಗ್ತೈತಿ, ಆಮೇಲೆ ಎಷ್ಟು ಖುಷಿ ಅನ್ನಿಸ್ತೈತಿ. ಈಗ ಊಟ ಮಾಡ್ತೇವೆ ಇಬ್ಬರು. ನಾ ಆಲ್ರೆಡಿ ಮಾಡಾತ್ತೇನೆ. ಆಮೇಲೆ ಪೇಪರ್ ಪ್ಲೇಟು ತಂದು ಕೊಟ್ಟಾಳಕ್ಕಿ. ಊಟ ಮಾಡಿ ಮತ್ತು ಸ್ವಲ್ಪ ಏನಾರ ಅನ್ಪ್ಯಾಕ್ ಮಾಡಬೇಕು.